Good morning, students. In the previous class, even advised merchant and sailors how to escape from pirates. ಹೌದಲ್ವಾ? ಈವನ್ ಏನು ಮಾಡ್ದ, ಮರ್ಚೆಂಟ್ಗೆ ಮತ್ತು ಸೇಲರ್ಸ್ಗೆ ಆ ಒಂದು ಪೈರೇಟ್ಸಿಂದ ಅಂದರೆ ಆ ಒಂದು ಕಡಲ್ಗಳ್ಳರಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಅಡ್ವೈಸನ್ನು ನೀಡಿದ್ದ. ಯಾರು? ಇವನ್. ಯಾರಿಗೆ? ಸೇಲರ್ಸ್ಗೆ ಮತ್ತು ಮರ್ಚೆಂಟ್ಗೆ. ಹೌದಲ್ವಾ? ಅದೇ ರೀತಿಯಾಗಿ ಅವರು ಒಂದು ಟೌನ್ಗೆ ಬರ್ತಾರೆ. ಆ ಟೌನಿನ ಒಂದು ನೇಮ್ ಯಾರಿಗೂ ಕೂಡ ಗೊತ್ತಾಗಲ್ಲ, ಇದು ಯಾವುದು ಟೌನ್ ಅಂತ. ಅಲ್ಲಿಗೆ ಬಂದುಬಿಟ್ಟು ಅವ್ರು ಏನು ಮಾಡಿರ್ತಾರೆ, ಅಲ್ಲಿ ಒಂದು ಅವರ ಶಿಪ್ಪನ್ನು ಲ್ಯಾಂಡಿಂಗ್ ಮಾಡಿರ್ತಾರೆ. ಯಾರು? ಈವನ್ ಮತ್ತು ಮರ್ಚೆಂಟ್ ಮತ್ತು ಸೇಲರ್ಸು. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ, ಆಯಿತಾ? ಕಮಿಂಗ್ ಟು ದ ಲೆಸನ್. Soon they discovered that it was the capital city of kingdom and the place of the king was situated there. ಅವ್ರು ಏನು ಮಾಡ್ತಾರೆ, ಕೂಡಲೇ ಆ ಒಂದು ಸಿಟಿಗೆ ಬಂದಿರ್ತಾರೆ. ಹೌದಲ್ವಾ? ಶೀಘ್ರದಲ್ಲೇ ಈ ಸಿಟಿ ಯಾವುದು ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಳ್ತಾರೆ. ಯಾರು? ಈವನ್ ಮತ್ತು ಅಲ್ಲಿರ್ತಕ್ಕಂಥ ಸೇಲರ್ಸು ಆ ಒಂದು ಸಿಟಿ ಯಾವುದು ಅಂತ ತಿಳ್ಕೊತಾರೆ. ಆ ಸಿಟಿ ಯಾವುದಾಗಿರುತ್ತೆ ಅಂದರೆ ಒಂದು ಸಾಮ್ರಾಜ್ಯದ ರಾಜಧಾನಿ ಆಗಿರುತ್ತೆ. ಕ್ಯಾಪಿಟಲ್ ಸಿಟಿ ಮೀನ್ಸ್ ರಾಜಧಾನಿ ಆಗಿರುತ್ತೆ. ಅದೇ ರೀತಿಯಾಗಿ ಅಲ್ಲಿ ರಾಜ ಏನು ಮಾಡಿರ್ತಾನೆ, ವಾಸವಾಗಿರ್ತಾನೆ. ಆ ಒಂದು ರಾಜಧಾನಿಯಲ್ಲಿ ರಾಜ ವಾಸವಾಗಿರ್ತಾನೆ. ದ ಕಿಂಗ್ ವಾಸ್ ಅನಾಯ್ಡ್ ಬೈ 3 ಬ್ಲಾಕ್ ಕ್ರೌಸ್. ಆ ಕಿಂಗ್ ಏನು ಮಾಡ್ಕೊಳ್ತಾ ಇರ್ತಾನೆ, ಅನಾಯ್ಡ್ ಮೀನ್ಸ್ ಇರಿಟೇಟ್. ಆ ಒಂದು 3 ಕಾಗೆಗಳಿಂದ, ಅಲ್ಲಿ 3 ಕಾಗೆ ಇರ್ತವೆ. ಆ 3 ಕಾಗೆಗಳಿಂದ ಏನು ಮಾಡ್ತಾನೆ, ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಯಾರಿಗೆ? ಕಿಂಗಿಗೆ. ಆ 3 ಕಾಗೆಗಳಿಂದ ಯಾಕಂತ ನೋಡೋಣ. These 3 crows were always near the window of the king's chamber. ಆ ಒಂದು 3 ಕಾಗೆಗಳಿರ್ತಾವಲ್ಲ, ಅವು ಯಾವಾಗಲೂ ಕೂಡ ಆ ಒಂದು ಕಿಂಗ್ನ ಚೇಂಬರ್ ಇರುತ್ತಲ್ಲ, ಸಿಂಹಾಸನ ಅಥವಾ ಒಂದು ಕುಳಿತುಕೊಳ್ತಕ್ಕಂಥ ಸ್ಥಳವಾಗಿರ್ಬೋದು, ಆ ಒಂದು ಚೇಂಬರ್ ಹತ್ರ ಏನು ಮಾಡಿರ್ತವೆ, ಅಲ್ಲೊಂದು ವಿಂಡೋ ಇರುತ್ತೆ. ಆ ವಿಂಡೋ ಸೈಡ್ ಕುತ್ಕೊಂಡ್ಬಿಟ್ಟು ಯಾವಾಗಲೂ ಅಲ್ಲೇ ಕೂತಿರ್ತವೆ. No one knew how to get right them and no one could kill them. ಯಾರೂ ಕೂಡ ಅವನ್ನ ಅಲ್ಲಿಂದ ಓಡಿಸೋದು ಅಂತ ಯಾರಿಗೂ ಕೂಡ ಆಗಿರಲ್ಲ. ಯಾಕಂದರೆ ದಿನಾಲೂ ಬಂದು ಅಲ್ಲೇ ಕೂರ್ತಿರ್ತವೆ ಅವು. ಮತ್ತು ಅದೇ ರೀತಿಯಾಗಿ ಯಾರೂ ಕೂಡ ಅವನ್ನ ಕೊಲ್ಲಲಿಕ್ಕೆ ಆಗಿರಲ್ಲ. ದ ಕಿಂಗ್ ಆರ್ಡರ್ ನೋಟಿಸ್ ಟು ಬಿ ಪ್ಲೇಸ್ಡ್ ಆಲ್ ಓವರ್ ದ ಟೌನ್ ಸೇಯಿಂಗ್ ದಟ್ ಹೂ ಎವರ್ ವಾಸ್ ಏಬಲ್ ಟು ರಿಲೀವ್ ದ ಕಿಂಗ್ ಫ್ರಮ್ ದ ನಾಯ್ಸಿ ಬರ್ಡ್ ವುಡ್ ಬಿ ರಿವಾರ್ಡೆಡ್ ಬೈ ಮ್ಯಾರೇಜ್ ಟು ಕೋರ್ಲೆವ್ನಾ, ದ ಕಿಂಗ್ಸ್ ಡಾಟರ್. ಅವನೇನು ಮಾಡ್ತಾನೆ, ಆ ಒಂದು ಕ್ರೌ ಕೂಗ್ತಾ ಇರ್ತಾರೆ, ಆ ನಾಯ್ಸಿ ಸೌಂಡ್ ಅವನಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಅನಾಯ್ಡ್ ಮೀನ್ಸ್ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಆ ಒಂದು ಇರಿಟೇಷನಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡ್ತಾನೆ ಕಿಂಗು, ಒಂದು ಆರ್ಡರನ್ನು, ಒಂದು ನೋಟಿಸನ್ನು ಪಾಸ್ ಮಾಡ್ತಾನೆ. ಆ ನೋಟಿಸ್ ಏನಾಗಿರುತ್ತೆ, ಹೂ ಎವರ್ ವಾಸ್ ಏಬಲ್ ಟು ರಿಲೀವ್ ದ ಕಿಂಗ್ ಫ್ರಮ್ ದ ನಾಯ್ಸಿ ಬರ್ಡ್ ವುಡ್ ಬಿ ರಿವಾರ್ಡ್ ಬೈ ಮ್ಯಾರೇಜ್ ಟು ಕೋರ್ಲೆವ್ನಾ, ದ ಕಿಂಗ್ಸ್ ಡಾಟರ್. ಯಾರು ಈ ಒಂದು ನಾಯ್ಸಿ ಅಂದರೆ ಬರ್ಡ್ಸ್ ನಾಯ್ಸನ್ನು ತಪ್ಪಿಸ್ತಾರೋ ಅವರಿಗೆ ನಾನು ನಿನಗೆ ಒಂದು ರಿವಾರ್ಡನ್ನು ಕೊಡ್ತೀನಿ, ಬಹುಮಾನನ ಕೊಡ್ತೀನಿ. ಏನು ಕೊಡ್ತಾನೆ ಅಂದರೆ, ಆ ಕಿಂಗ್ಸ್ ಡಾಟರ್ ಇರ್ತಾಳಲ್ವ ಕೋರ್ಲೆವ್ನಾ ಅಂತ, ಅವಳನ್ನ ಯಾರು ಆ ಒಂದು ನಾಯ್ಸಿಂದ ಆ ಕ್ರೌನ ಕೂಗೋದ್ರಿಂದ ತಪ್ಪಿಸ್ತಾರೋ ಅವರಿಗೆ ಆ ಕಿಂಗ್ ಡಾಟರ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನೋಟಿಸನ್ನು ಪಾಸ್ ಮಾಡ್ತಾನೆ. ಯಾರು? ಕಿಂಗು. Even attentively read the announcement and then went to the place. Even ಏನು ಮಾಡ್ತಾನೆ, ತುಂಬ ಅಟೆಂಟಿವ್ಲಿ ಮೀನ್ಸ್ ತುಂಬ he read the announcement very attentively. ಈವನ್ ಏನು ಮಾಡ್ತಾನೆ, ತುಂಬ ಒಂದು ಗಮನವಿಟ್ಟು ಅಂತಾರಲ್ಲ, ಸೊ ಅದಕ್ಕೆ ನಾವು ಅಟೆಂಟಿವ್ಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈವನ್ ತುಂಬ ಗಮನವಿಟ್ಟು ಆ ಒಂದು ಅನೌನ್ಸ್ಮೆಂಟನ್ನು ಏನು ಮಾಡ್ತಾನೆ, ಓದ್ಬಿಟ್ಟು ಹೋಗ್ತಾನೆ. ಎಲ್ಲಿಗೆ? ಆ ಒಂದು ರಾಜ ಇರ್ತಕ್ಕಂಥ ಪ್ಲೇಸಿಗೆ. ಅವನು ಒಂದು ಪ್ಲೇಸಿಗೆ ಬರ್ತಾನೆ. ಹಿ ಆಸ್ಕ್ಡ್ ದ ಸರ್ವೆಂಟ್ಸ್ ಟು ಓಪನ್ ದ ವಿಂಡೋ ಆ್ಯಂಡ್ ಲೆಟ್ ಹಿಮ್ ಲಿಸನ್ ಟು ದ ಬರ್ಡ್ಸ್. ಅವನೇನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಸರ್ವೆಂಟಿಗೆ ಹೇಳ್ತಾನೆ, ಆ ವಿಂಡೋ ಹತ್ರ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಆ ವಿಂಡೋನ ಓಪನ್ ಮಾಡಿಸ್ತಾನೆ. ಓಪನ್ ಮಾಡಿಸ್ಬಿಟ್ಟು ಏನು ಮಾಡ್ತಾನೆ, ಆ ಬರ್ಡ್ಸ್ನ ಆ ಬರ್ಡ್ಸ್ ಕೂಗೋದನ್ನು ಲಿಸನ್ ಮಾಡ್ತಾನೆ, ಕೇಳಿಸ್ಕೊಳ್ತಾನೆ. The servant obeyed and even listened for a while.
ಅಂದರೆ ಆ ಒಂದು ಸರ್ವೆಂಟ್ ಏನು ಮಾಡ್ತಾನೆ, ಆ ಒಂದು ವಿಂಡೋ ಇರುತ್ತಲ್ಲ, ವಿಂಡೋ ಬಾಗಿಲ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಕ್ರೌಸು ಕೂಗ್ತಿರ್ತಕ್ಕಂಥ ಸೌಂಡನ್ನು ಯಾರು, ಈವನ್ ಕೇಳ್ತಾ ಇರ್ತಾನೆ. ಕೇಳಿದ ಮೇಲೆ ಏನಾಗುತ್ತೆ, ತುಂಬ ಗಮನ ಬಿಟ್ಟು ಕೇಳ್ತಾನೆ ಯಾರು, ಈವನು. ಟೇಕ್ ಮಿ ಟು ಯುವರ್ ಕಿಂಗ್ ಹಿಸ್ ಸೆಡ್. ಅವನೇನು ಮಾಡ್ತಾನೆ, ಕೇಳಿಬಿಟ್ಟು ನಿಮ್ಮ ಕಿಂಗ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಯಾರಿಗೆ, ಆ ಒಂದು ಸರ್ವೆಂಟ್ಗೆ ಹೇಳ್ತಾನೆ. ವೆನ್ ಹಿ ರೀಚ್ ದ ರೂಮ್ ವೇರ್ ದ ಕಿಂಗ್ ಸ್ಯಾಟ್ ಆನ್ ಎ ಹೈ throne, even bowed and said, the three crows are a father crow, a mother crow, and son crow. They want to get your royal advice on whether the son crow must follow the father crow or the mother crow. ಎಸ್, ಇವನ್ ಏನು ಮಾಡ್ತಾನೆ, ಹಿ ರೀಚ್ಡ್ ದ ರೂಮ್ ವೆನ್ ದ ಕಿಂಗ್ ಸ್ಯಾಟ್ ಆನ್ ಎ ಹೈ ಥ್ರೋನ್. ಆ ಕಿಂಗ್ ಎಲ್ಲಿ ಕೂತಿರ್ತಾನೆ, ಒಂದು ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅಂದರೆ ಆ ಸಿಂಹಾಸನ ತುಂಬ ಎತ್ತರದಲ್ಲಿರುತ್ತೆ. ಈವನ್ ಬೌಟ್ ದ ಅಂಡ್ ಸೆಡ್, ಅವನೇನು ಮಾಡ್ತಾನೆ, ಇವನು ತಲೆ ಬಾಗ್ತಾನೆ. ಬೌಡ್ ಮೀನ್ಸ್ ತಲೆ ಬಾಗ್ತಕ್ಕಂಥದ್ದು, ನಮಸ್ಕರಿಸ್ತಕ್ಕಂಥದ್ದು ಕಿಂಗಿಗೆ. ದ ತ್ರೀ ಕ್ರೌಸ್ ಆರ್ ಎ ಫಾದರ್ ಕ್ರೌ, ಎ ಮದರ್ ಕ್ರೌ ಅಂಡ್ ಸನ್ ಕ್ರೌ. ಅವನ್ನೇ ಏನು ಹೇಳ್ತಾನೆ, ತಲೆ ಬಾಗ್ಬಿಟ್ಟು ಆ ಒಂದು ರಾಜನಿಗೆ ಹೇಳ್ತಾನೆ, ದ ತ್ರೀ ಕ್ರೌಸ್, ಅದರಲ್ಲಿ ಆ 3 ಕಾಗೆಗಳಿದಾವಲ್ಲ, ಅದರಲ್ಲಿ ಒಂದು ಫಾದರ್ ಕ್ರೌ, ಎ ಮದರ್ ಕ್ರೌ ಆ್ಯಂಡ್ ಎ ಸನ್ ಕ್ರೌ. ಅದರಲ್ಲಿ ಅದು ತಂದೆ ಪಕ್ಷಿ ಇದೆ, ಅಂದರೆ ತಂದೆ ಕಾಗೆ, ತಾಯಿ ಕಾಗೆ ಮತ್ತು ಮಗ ಕಾಗೆ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಯಾರು, ಈವನ್ ಕಿಂಗಿಗೆ. ದೇ ವಾಂಟ್ ಟು ಗೆಟ್ ಯುವರ್ ರಾಯಲ್ ಅಡ್ವೈಸ್. ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ರಾಯಲ್ ಅಡ್ವೈಸನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಸೊ ನೀವು ಆ ಒಂದು ರಾಯಲ್ ಅಡ್ವೈಸನ್ನು ನೀಡೋ ತನಕ ಅವು ವಾಪಸ್ ಹೋಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾನೆ. ಆನ್ ವೆದರ್ ದ ಸನ್ ಕ್ರೌ ಮಸ್ಟ್ ಫಾಲೋ ದ ಫಾದರ್ ಕ್ರೌ ಆರ್ ದ ಮದರ್ ಕ್ರೌ. ಅವನೇನು ಮಾಡ್ತಾನೆ, ಇಲ್ಲಿ ಹೇಳ್ತಾ ಇದ್ದಾನೆ ಅದ್ರ ಪ್ರಾಬ್ಲಮ್ ಏನಂತ, ಕ್ರೌಗಳ ಪ್ರಾಬ್ಲಮ್ ಏನಂತ ಹೇಳ್ತಿದ್ದಾನೆ ಯಾರು, ಈವನು. ಇಲ್ಲಿ ಸನ್ ಕ್ರೌ ಇದೆ ಅಲ್ವಾ, ಅದು ಯಾವ ಒಂದು ಕ್ರೌನ್ ಫಾಲೋ ಮಾಡಬೇಕು, ನಮ್ಮ ಮದರ್ ಕ್ರೌನ ಫಾಲೋ ಮಾಡಬೇಕಾ ಅಥವಾ ಫಾದರ್ ಕ್ರೌನ ಫಾಲೋ ಮಾಡಬೇಕಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಯಾರು, ಆ ಒಂದು 3 ಕ್ರೌಸ್ ಕೇಳ್ತಾ ಇದ್ದಾವೆ. ದ ಕಿಂಗ್ ಆನ್ಸರ್ಡ್, ದ ಸನ್ ಕ್ರೌ ಮಸ್ಟ್ ಫಾಲೋ ದ ಫಾದರ್ ಕ್ರೌ. ಅವಾಗ ಏನು ಮಾಡ್ತಾನೆ ಕಿಂಗು, ಹೌದಾ ಸರಿ ಆಯಿತು ಅಂತ ಹೇಳಿಬಿಟ್ಟು ಆನ್ಸರನ್ನು ಮಾಡ್ತಾನೆ. ದ ಸನ್ ಕ್ರೌ ಮಸ್ಟ್ ಫಾಲೋ ದ ಫಾದರ್ ಕ್ರೌ. ಅಂದರೆ ಆ ಒಂದು ತಂದೆ ಕಾಗೆ, ಅಂದರೆ ಆ ಒಂದು ಮಗಕ್ಕಾಗೆ ಯಾವಾಗಲೂ ಕೂಡ ಫಾದರ್ ಕ್ರೌ ಅಂದರೆ ತಂದೆ ಕಾಗೆಯನ್ನು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಿದ್ದಾನೆ ಯಾರು, ಕಿಂಗು. ಆ್ಯಸ್ ಸೂನ್ ಆಸ್ ದ ಕಿಂಗ್ ಅನೌನ್ಸ್ಡ್ ಹಿಸ್ ರಾಯಲ್ ಡಿಸಿಷನ್, ದ ಫಾದರ್ ಕ್ರೌ ಅಲಾಂಗ್ ವಿತ್ ದ ಸನ್ ಕ್ರೌ ಫ್ಲೀವ್ ಇನ್ ಒನ್ ಡಿರೆಕ್ಷನ್. ಅದು ಆ ಕಿಂಗ್ ಅನೌನ್ಸ್ಮೆಂಟನ್ನು ನೀಡ್ತಾನೆ ಅಂದರೆ ಅದೊಂದು ರಾಯಲ್ ಅಡ್ವೈಸನ್ನು ನೀಡಿದ ತಕ್ಷಣ ಏನಾಗುತ್ತೆ, ಆ ಒಂದು ಫಾದರ್ ಕ್ರೌ ಏನು ಮಾಡುತ್ತೆ, ತನ್ನ ಸನ್ ಕ್ರೌ ಜೊತೆ ಜೋರಾಗಿ ಒಂದು ಡಿರೆಕ್ಷನಲ್ಲಿ ಹಾರು ಹೋಗುತ್ತೆ. ಅಂಡ್ ದ ಮದರ್ ಕ್ರೌ ಫ್ಲೀವ್ ದ ಅದರ್ ವೇ ಅಂಡ್ ನೋ ಒನ್ ನೆವರ್ ಹಿಯರ್ ದ ನಾಯ್ಸಿ ಬರ್ಡ್ ಅಗೈನ್. ಅದೇನಾಗುತ್ತೆ, ಒಂದು ಡಿರೆಕ್ಷನಲ್ಲಿ ಫಾದರ್ ಕ್ರೌ ಮತ್ತು ಸನ್ ಕ್ರೌ ಹೋಗುತ್ತೆ. ಅದೇ ರೀತಿ ಅದು ಹೋದ ತಕ್ಷಣ ಮದರ್ ಕ್ರೌ ಕೂಡ ಅದು ಒಂದು ಡಿರೆಕ್ಷನಲ್ಲಿ ಹೋಗುತ್ತೆ, ಒಂದು ಕಡೆ ಹೋಗುತ್ತೆ. ಇದಾದ ತಕ್ಷಣ ಏನಾಗುತ್ತೆ, ಅಲ್ಲಿ ಬರ್ಡ್ಸ್ಗಳು ಬರೋದನ್ನು ನಿಲ್ಲಿಸ್ತವೆ. ಅದೇ ರೀತಿಯಾಗಿ ಒಂದು ಇರಿಟೇಟಿಂಗ್ ಸೌಂಡ್ ಇರುತ್ತಲ್ಲ, ನಾಯ್ಸಿ, ಬರ್ಡ್ಸ್ ನಾಯ್ಸಿ, ಆ ಕ್ರೌ ನಾಯ್ಸ್ ಮಾಡ್ತಿರ್ತಾವಲ್ಲ, ಆ ಒಂದು ಸೌಂಡ್ ಅವತ್ತಿಂದ ನಿಲ್ಲುತ್ತೆ. ಎಸ್, ದ ಕಿಂಗ್ ವಾಸ್ ಸೋ ಹ್ಯಾಪಿ ದಟ್ he gave one of the kingdom along with his youngest daughter Corleone's hand to ಈವನ್. ಅವಾಗೇನು ಮಾಡ್ತಾನೆ, ಕಿಂಗ್ಗೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಅವನು ತನ್ನ ಒಂದು ಅರ್ಧ ಸಾಮ್ರಾಜ್ಯವನ್ನು ಯಾರಿಗೆ ಕೊಡ್ತಾನೆ, ಈವನ್ಗೆ ಕೊಡ್ತಾನೆ. ಮತ್ತು ಅವನ ಮಗಳಿರ್ತಾಳಲ್ವ ಕೊರ್ಲೆವನನ್ನು ಈವನ್ಗೆ ಕೊಡ್ತಾನೆ. ರಾಜ್ಯ ಮತ್ತು ಮಗಳನ್ನು ಇಬ್ಬರೂ ಈವನ್ಗೆ ಕೊಡ್ತಾನೆ ಯಾರು, ಕಿಂಗು. ಇನ್ ದ meantime, Ivan's father, the rich merchant, lost his wife and gradually his fortune. ಅಂದರೆ ಅವನ ಒಂದು ಅದೇ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈವನ್ಸ್ ಫಾದರ್ ಇರ್ತಾನಲ್ವ ಯಾರು, ಮರ್ಚೆಂಟ್, ಹಿಂದಿನ ತರಗತಿಯಲ್ಲಿ ಹೇಳಿದೆ ಅಲ್ವಾ, ಆ ಮರ್ಚೆಂಟ್ ಏನು ಮಾಡ್ತಾನೆ, ಅವನು ಒಬ್ಬ ತುಂಬ ರಿಚ್ ಆಗಿರ್ತಾನೆ ಅಲ್ವಾ. ಆದರೆ ಅವನು ಈ ಒಂದು ಟೈಮಲ್ಲಿ ಹಿ ಲಾಸ್ಟ್ ಹಿಸ್ ವೆಲ್ತ್ ಆ್ಯಂಡ್ ಹಿಸ್ ವೈಫ್. ಅವನೇನು ಮಾಡಿರ್ತಾನೆ, ಹೆಂಡತಿ ಮತ್ತು ಅವನ ಒಂದು ವೆಲ್ತ್ ಅಂದರೆ ಒಂದು ಹಣವನ್ನು ಕಳ್ಕೊಂಡಿರ್ತಾನೆ. ಅವನ ಅದೃಷ್ಟನೂ ಕೂಡ ಕಳ್ಕೊಂಡಿರ್ತಾನೆ. ಯಾರು, ಫಾರ್ಚೂನ್ ಮೀನ್ಸ್ ಅದೃಷ್ಟ, ವೆಲ್ತ್.
ಹೌದಲ್ವಾ? ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟು ಸೂನ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಟು ಬೆಗ್ ಫಾರ್ ಎ ಲಿವಿಂಗ್. ಅವನೇನು ಮಾಡ್ತಾನೆ, ಬದುಕಲಿಕ್ಕೋಸ್ಕರ ಬೆಗ್ ಮಾಡ್ತಿರ್ತಾನೆ, ಭಿಕ್ಷೆನ ಬೇಡ್ತಾ ಇರ್ತಾನೆ. ಹಿ ವೆಂಟ್ ಫ್ರಮ್ ಟೌನ್ ಟು ಟೌನ್ ಆ್ಯಂಡ್ ಒನ್ ಡೇ ಹಿ ರೀಚ್ಡ್ ಈವನ್ಸ್ ಕಿಂಗ್ಡಮ್. ಅದೇ ರೀತಿಯಾಗಿ ಅವನು ಒಂದು ಬೆಗ್ ಮಾಡ್ತಾ ಮಾಡ್ತಾ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ತಾ ಇರ್ತಾನೆ. ಒಂದಿನ ಏನು ಮಾಡ್ತಾನೆ, ಹಿ ರೀಚ್ಡ್ ಈವನ್ಸ್ ಕಿಂಗ್ಡಮ್ ಅಂದರೆ ಆ ಒಂದು ಈವನ್ನ ಒಂದು ರಾಜ್ಯಕ್ಕೆ ಬರ್ತಾನೆ. ಯಾರು? ಈವನ್ ಫಾದರ್. ಈವನ್ ಸಾ ಹಿಮ್ ಅಂಡ್ ರೆಕಗ್ನೈಸ್ಡ್ ಹಿಮ್. ಹಿ ಆರ್ಡರ್ಡ್ ಹಿಮ್ ಟು ಕಮ್ ಇನ್ಸೈಡ್. ಒಂದಿನ ಏನಾಗುತ್ತೆ, ಈವನ್ ಅವನ್ನ ನೋಡ್ತಾನೆ. ಯಾರನ್ನ? ಅವರ ತಂದೆಯನ್ನು ನೋಡಿದ ತಕ್ಷಣ ಏನು ಮಾಡ್ತಾನೆ, ತನ್ನ ಒಂದು ರಾಜ್ಯಕ್ಕೆ ತನ್ನ ಒಂದು ರಾಜ್ಯದಲ್ಲಿ ಅವರ ತಂದೆನ ನೋಡಿದ ತಕ್ಷಣ ರೆಕಗ್ನೈಸ್ ಮಾಡ್ತಾನೆ, ಗುರುತಿಸ್ಬಿಟ್ಟು ಅವನು ಆರ್ಡರ್ ಮಾಡ್ತಾನೆ ಅವನ ಸರ್ವೆಂಟ್ಸ್ಗೆ, ಅವು ಕರ್ಕೊಂಬನ್ನಿ ಹೋಗ್ರಿ ಅವನ್ನ ಅಂತ ಹೇಳಿಬಿಟ್ಟು. ಈವನ್ ಗೇವ್ ಹಿಮ್ ಫುಡ್ ಟು ಈಟ್ ಆ್ಯಂಡ್ ಗುಡ್ ಕ್ಲಾತ್. ಅವನೇನು ಮಾಡ್ತಾನೆ, ಅವನ ತಂದೆಗೆ ಒಂದು ಫುಡ್ ಮತ್ತು ಒಂದು ಒಳ್ಳೆಯ ಬಟ್ಟೆಯನ್ನು ಕೊಡ್ತಾನೆ ಹಾಕ್ಕೊಳ್ಳೋಕ್ಕೆ. ಅದೇ ರೀತಿ ತಿನ್ನಲಿಕ್ಕೆ ಒಳ್ಳೆ ಫುಡ್ಡನ್ನು ಕೊಡ್ತಾನೆ. ವಾಟ್ ಎಲ್ಸ್ ಕ್ಯಾನ್ ಐ ಡೂ ಫಾರ್ ಯು ಆಸ್ಕ್ಡ್ ಈವನ್. ಈವನ್ ಏನು ಮಾಡ್ತಾನೆ, ನಾನು ನಿಮಗೇನು ಏನು ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಯಾರಿಗೆ? ಆ ಒಂದು ಮರ್ಚೆಂಟ್ಗೆ. ಈಗ ಮರ್ಚೆಂಟು ತುಂಬ ಪೂರಾಗಿರ್ತಾನಲ್ವ, ಅವನಿಗೆ ಕೇಳ್ತಾನೆ. ಅವನಿಗೆ ಪಾಪ ಉಡೋದಕ್ಕೂ ಬಟ್ಟೆ ಇರಲ್ಲ, ಆಗಲೇ ತಿನ್ನೋದಕ್ಕೂ ಕೂಡ ಯಾವುದೇ ರೀತಿ ಫುಡ್ ಇರಲ್ಲ. ಈವನ್ನು ತನ್ನ ತಂದೆ ಅಂತ ಗುರುತಿಸ್ಬಿಟ್ಟು ಅವನಿಗೆ ಒಂದು ಬಟ್ಟೆಯನ್ನು ಕೊಡಿಸ್ತಾನೆ, ಅದೇ ರೀತಿಯಾಗಿ ಒಂದು ಊಟವನ್ನು ಕೊಡ್ತಾನೆ. ಅದಾದ ತಕ್ಷಣ ನಾನು ನಿಮ್ಗೆ ಏನು ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಯಾರು? ಈವನ್. ಎಸ್, ದ ಪೂರ್ ಫಾದರ್ ವಿಥೌಟ್ ನೋವಿಂಗ್ ದಟ್ ಹಿ ವಾಸ್ ಸ್ಪೀಕಿಂಗ್ ಟು ಹೀಸ್ ಓನ್ ಸನ್. ಆ ಒಂದು ಪೂರ್ ಮರ್ಚೆಂಟ್ ಅಂದರೆ ಪೂರ್ ಫಾದರ್ ಇರ್ತಾನಲ್ವ, ಈವನ್ ಫಾದರು, ಅವನಿಗೆ ಗೊತ್ತಿರಲ್ಲ ಯಾರು ನನಗೆ ಇಷ್ಟು ಕೇರ್ ಮಾಡ್ತಿದ್ದಾರೆ ಅಂತ. ಅವನಿಗೆ ಗೊತ್ತಿರದೆ ಏನು ಮಾಡ್ತಾನೆ, ಮಾತಾಡ್ತಾನೆ. ಯಾರ ಹತ್ರ? ಅವನ ಮಗನ ಹತ್ರ. ಸೆಡ್, ಜಸ್ಟ್ ಲೆಟ್ ಮೀ ರಿಮೈನ್ ಹಿಯರ್ ಆ್ಯಂಡ್ ಸರ್ವ್ ಯು ಪ್ಲೀಸ್. ನಿಮ್ಮ ಹತ್ರ ನಿಮ್ಮ ಒಂದು ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ನನ್ನ ಅಪಾಯಿಂಟ್ ಮಾಡ್ಕೊಳ್ರಿ ಅಂದರೆ ನಾನು ನಿಮ್ಮ ಸೇವೆ ಮಾಡ್ತೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ, ದಯವಿಟ್ಟು ನನ್ನ ಒಬ್ಬ ಸರ್ವೆಂಟಾಗಿ ಅಪಾಯಿಂಟ್ ಮಾಡ್ಕೊಳ್ರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಮೈ ಡಿಯರ್ ಫಾದರ್ ಎಕ್ಸ್ಕ್ಲಾಮ್ಡ್ ಈವನ್. ಈವನ್ಗೆ ತುಂಬ ಒಂದು ಫೀಲ್ ಆಗಿಬಿಡುತ್ತೆ, ಅಂದರೆ ತುಂಬ ದುಃಖ ಆಗುತ್ತೆ. ಎಕ್ಸ್ಕ್ಲಾಮ್ಡ್ ಮೀನ್ಸ್ ಅವನ ಧ್ವನಿ ತುಂಬ ಉದ್ಗರಿಸಿ, ಅಂದರೆ ಮಾತಾಡಲಿಕ್ಕೆ ಆಗಲ್ಲ, ಅಷ್ಟು ದುಃಖ ಆಗುತ್ತೆ. ಯಾರಿಗೆ? ಈವನ್ಗೆ. ಮೈ ಡಿಯರ್ ಫಾದರ್, ಓ ತಂದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಈವನ್ಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ನೌ ಹೌ ದ ನೈಟಿಂಗೇಲ್ಸ್ ಪ್ರಿಡಿಕ್ಷನ್ ಕೇಮ್ ಟ್ರೂ. ಅಂದರೆ ಈವನ್ಗೆ ಈಗ ರೆಕಗ್ನೈಸ್ ಆಗ್ತಾ ಇದೆ ಯಾವ ರೀತಿಯಾಗಿ ಆ ಒಂದು ನೈಟಿಂಗೇಲ್ ಒಂದು ಭವಿಷ್ಯವನ್ನು ನುಡಿದಿತ್ತಲ್ವಾ, ಇಂದಿನ ತರಗತಿಯಲ್ಲಿ ಯಾವ ರೀತಿ ನಿನ್ನ ತಂದೆ ನಿನ್ನ ಸರ್ವೆಂಟ್ ಆಗ್ತಾನೆ ಅಂತ ಹೇಳಿಬಿಟ್ಟು ನೈಟಿಂಗೇಲ್ ಹೇಳಿತ್ತಲ್ವ. ಸೊ ಅದೇ ರೀತಿಯಾಗಿ ಇವತ್ತು ಆ ಒಂದು ನೈಟಿಂಗೇಲ್ ಹೇಳಿದಂಥ ಒಂದು ಭವಿಷ್ಯ ನಿಜ ಆಯಿತು ಅಂತ ಹೇಳಿಬಿಟ್ಟು ಈವನ್ ಆಶ್ಚರ್ಯ ಪಡ್ತಾ ಇದ್ದಾನೆ. ಆ್ಯಂಡ್ ಸೇಯಿಂಗ್ ಸೊ ಈವನ್ ಗುಡ್ ಆ್ಯಂಡ್ ಲವಿಂಗ್ ಆ್ಯಸ್ ಆಲ್ವೇಸ್ ಹಗ್ಡ್ ಇಸ್ ಫಾದರ್ ಅಫೆಕ್ಟಿವ್ಲಿ. ಅಂದರೆ ಈವನ್ಗೆ ಎಲ್ಲೇ ತುಂಬ ದುಃಖ ಆಗಿಬಿಟ್ಟು ಅವನ ಫಾದರ್ನ ಏನು ಮಾಡ್ತಾನೆ, ತುಂಬ ಪ್ರೀತಿಯಿಂದ ಹಗ್ ಮಾಡ್ಕೊಂಡ್ಬಿಡ್ತಾನೆ. ಯಾರು? ಈವನ್. ಅಪ್ಕೊಂಡ್ಬಿಟ್ಟು ತುಂಬ ಪ್ರೀತಿಯಿಂದ ಅವನ ತಂದೆಯನ್ನು ನೋಡ್ಕೊಳ್ತಾನೆ. ಹೌದಲ್ವಾ? ಎಸ್, ಇವತ್ತಿನ ತರಗತಿಯಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಸ್ಟೂಡೆಂಟ್ಸ್? ಎಸ್, ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಹೌ ಈವನ್ ಸಾಲ್ವ್ಡ್ ಕಿಂಗ್ಸ್ ಪ್ರಾಬ್ಲಮ್. ಹೌದಲ್ವಾ? ಯಾವ ರೀತಿಯಾಗಿ ಈವನ್ ಆ ಒಂದು ಕಿಂಗ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌದಾ? ಎಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅ ನ್ಯೂ ಚಾಪ್ಟರ್. ಹೌದಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒಂದು ನ್ಯೂ ಚಾಪ್ಟರ್ ಬಗ್ಗೆ ಡಿಸ್ಕಸನ್ನು ಮಾಡೋಣ. ಎಸ್, ಥ್ಯಾಂಕ್ ಯು.